ಮಾಜಿ ಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗದ ಸಮಾಜದ ಏಳಿಗೆಗಾಗಿ ತಮ್ಮ ಜೀವನವನ್ನು ಮುಡುಪಾಗಿ ಇಟ್ಟಂಥ ದಿವಂಗತ ಡಿ ದೇವರಾಜ ಅರಸರವರ 111ನೇ ಜನ್ಮದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಹಿಂದುಳಿದ ವರ್ಗದ ಮುಖಂಡರುಗಳಿಗೆ, ಎಲ್ಲ ಸಮಾಜದ ಮುಖಂಡರುಗಳೇ, ಮಾಧ್ಯಮದ ಸ್ನೇಹಿತರೆ, ಈಗ ಹಿಂದೆ ಮಾತನಾಡಿದಂಥ ಜಯರಮಣ ಶಿವಣ್ಣವರು ಎಲ್ಲ ಹಲವಾರು ವಿಚಾರಗಳನ್ನು ದೇವರಾಜರವರ ಕಾಲದಲ್ಲಿ ಏನೇನು ನಡೀತು, ನಾವು ಯಾಕೆ ಅವ್ರನ್ನ ನೆನಪಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ. ಅವರು ಅವತ್ತು ಹಾಕಿಕೊಟ್ಟ ಏನು ಒಂದು ಬುನಾದಿ ಇದೆ, ಆ ಬುನಾದಿ ಮೇಲೆ ಇವತ್ತು ಒಂದು ಶೋಷಿತ ವರ್ಗಗಳು 4 ಜನದ ಮಧ್ಯೆ ಕೂತ್ಕೊಂಡು ಅವರು ಕೂಡ ನಮ್ಮ ಧ್ವನಿ ಇದೆ ಅಂತ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪುಣ್ಯಾತ್ಮ ದಿವಂಗತ ದೇವರಾಜ ಅರಸರವರು. ರಾಜಕಾರಣದಲ್ಲೂ ಸಹ ಅತಿ ಶೋಷಿತ ವರ್ಗದವರು, ಅತಿ ಹಿಂದುಳಿದ ವರ್ಗದವ್ರನ್ನ ಶಾಸಕರನ್ನಾಗಿ ಮಾಡಿ ಅವರ ಮಂತ್ರಿಮಂಡಲದಲ್ಲಿ ಮಂತ್ರಿಯನ್ನು ಮಾಡಿದಂಥ ಕೀರ್ತಿ ಯಾರಿಗಾದ್ರೂ ಒಬ್ರಿಗಿದೆ ಅಂದರೆ ಅದು ದಿವಂಗತ ದೇವರಾಜ ಅರಸರವರಿಗೆ. ಹಲವಾರು ಕಾರ್ಯಕ್ರಮಗಳ ಬಗ್ಗೆ ಹೇಳಿದರು. ಹಾಗೆ ಏನು ವಯಸ್ಸಾದ ಜೀವಿಗಳು ಇರ್ತವೆ, ಅವ್ರಿಗೆ ಯಾರು ನೋಡ್ಕೊಳ್ಳಿಕ್ಕೆ ಮನೇಲಿರಲ್ಲ, ಇಲ್ಲ ಮಕ್ಕಳಿಂದ ಬೇರೆಯಾಗಿರ್ತಾರೆ, ಅವರ ಜೀವನಕ್ಕೆ ಯಾರ ಮೇಲೂ ಕೂಡ ಆಶ್ರಯಿತರಾಗಬಾರ್ದು ಅಂತೇಳಿ ಏನೊಂದು ಓಲ್ಡ್ ಏಜ್ ಪೆನ್ಷನ್ ಅನ್ನೋ ಸ್ಕೀಮ್ನ ತಗೊಂಬಂದು ಅವತ್ತು ವೃದ್ಧಾಪ್ಯ ವೇತನ ಹಲವಾರು ನೊಂದ ಜೀವಿಗಳ ಮನಸ್ಸಿಗೆ ಒಂದು ಧೈರ್ಯವನ್ನು ಕೊಡುವಂಥ ಕೆಲಸವನ್ನು ಮಾಡಿದಂಥ ಮಹನೀಯರು. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಪೂರ್ವಭಾವಿ ಸಭೆಯಲ್ಲಿ ಹಲವಾರು ವಿಚಾರಗಳನ್ನ ತಹಸೀಲ್ದಾರರ ಮುಂದೆ ಇಟ್ಟಿದ್ದೋ. ನಾನು ಆಗಲೇ ಹೇಳಿದಾಗೆ ಇದು ಯಾವುದೋ ಒಂದು ಸಮಾಜಕ್ಕೆ ಸೇರಿದಂಥ ಕಾರ್ಯಕ್ರಮ ಅಲ್ಲ, ಯಾರೋ ಒಬ್ರಿಗೆ ಬೇಕಾಗಿರೋ ಕಾರ್ಯಕ್ರಮ ಅಲ್ಲ. ದೇವರಾಜ ಅರಸರವರು ಎಲ್ಲ ವರ್ಗದ ನಾಯಕರಿಗೆ ಬೇಕಾದಂಥವರು, ಈ ರಾಜ್ಯವನ್ನು ಸುದೀರ್ಘವಾಗಿ ಆಳ್ದಂಥವರು. ಇವತ್ತಿನ ಅವರ ಜಯಂತಿ ಕಾರ್ಯಕ್ರಮ ಏನು ಸರ್ಕಾರಿ ಕಾರ್ಯಕ್ರಮ ನಡೀತಾ ಇದೆ, ಇವತ್ತಿನ ಕಾರ್ಯಕ್ರಮದ ದಿನ ಈ ಮೀಟಿಂಗು ಇವತ್ತು ಇಟ್ಕೊಂಡಿರೋದು ನಾನಾದರೂ ತಪ್ಪು ಅಂತ ಭಾವಿಸ್ತೇನೆ. ಹಾಗೆ ನಾವು ಏನಾದ್ರು ಒಂದು ಮನವಿ ಕೊಡೋದಕ್ಕೆ ಅದನ್ನು ಆ ಮನವಿನ ಪುರಸ್ಕರಿಸೋಕ್ಕೆ ಅದನ್ನು ಕಾರ್ಯರೂಪಕ್ಕೆ ತರೋಕ್ಕೆ ಅಧಿಕಾರದಲ್ಲಿ ಇರೋರು ಬೇಕಾಗ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಇದ್ದರೆ ನಾವೇನು ಒಂದು ಹಿಂದುಳಿದ ವರ್ಗದ ಪರವಾಗಿ ಒಂದು ಮನವಿಯನ್ನು ಕೊಡ್ತಾ ಇದ್ದೋ ಅದಾರು ಕಾರ್ಯರೂಪಕ್ಕೆ ಬರ್ತಿತ್ತೇನೋ ಅನ್ನೋದು ಒಂದು ಆಶಾಭಾವನೆ ಇತ್ತು. ಈಗ ಅದು ಕೂಡ ಇಲ್ಲ. ನಮ್ಮ ಮನವಿ ಕೇಳೋದಕ್ಕೆ ಇವತ್ತು ತಹಸೀಲ್ದಾರರು ಇಲ್ಲ. ನಾವು ಯಾರಿಗೆ ಮನವಿ ಕೊಡಬೇಕು ಅನ್ನೋದು ಗೊತ್ತಾಗ್ತಾಯಿಲ್ಲ. ಹಾಗೆ ಏನೋ ಇನ್ನೊಂದು ಮೀಟಿಂಗ್ ಕರಿತೀನಿ ಅಂತ ಹೇಳಿದ್ದಾರೆ. ಆ ಒಂದು ಮೀಟಿಂಗ್ ದಿನ ನಮ್ಮ ಹಿಂದುಳಿದ ವರ್ಗದ ಏನು ಬೇಡಿಕೆಗಳನ್ನ ನಾವು ಅವ್ರ ಮುಂದೆ ಸಲ್ಲಿಸ್ತೀವಿ. ಹಾಗೆ ಪೂರ್ವಭಾವಿ ಸಭೆಯಲ್ಲಿ ಒಂದು ವಿಷಯ ಪ್ರಸ್ತಾಪ ಮಾಡಿ ಒಂದು ಮನವಿ ಕೂಡ ಮಾಡಿದ್ದು, ಖಾಸಗಿ ಬಸ್ ನಿಲ್ದಾಣಕ್ಕೆ ದಿವಂಗತ ದೇವರಾಜ ಅರಸರವರ ಹೆಸರನ್ನು ನಾಮಕರಣ ಮಾಡಬೇಕು ಅಂತೇಳಿ ಹಿಂದೆ ಪುರಸಭೆಯಲ್ಲಿ ನಾವಿದ್ದಾಗ ಅದೊಂದು ಬಾಡಿ ರೆಸಲ್ಯೂಷನ್ ಆಗಿತ್ತು. ಅದಿನ್ನೂ ಕಾರ್ಯರೂಪಕ್ಕೆ ಬಂದಿಲ್ಲ. ಅದನ್ನು ಕಾರ್ಯರೂಪಕ್ಕೆ ತರಬೇಕು ಅಂತ ಮೊನ್ನೆ ಪೂರ್ವಭಾವಿ ಸಭೆಯಲ್ಲಿ ಹೇಳಿದ್ದು. ಆಯಿತು, ಅದ್ರ ಬಗ್ಗೆ ಗಮನ ಹರಿಸ್ತಾ ಅಂತೀವಿ ಅಂತ ಹೇಳಿದ್ರು. ಈಗ ಪಾಪ ಅವರು ಚುನಾವಣಾ ಕರ್ತವ್ಯ ನಿಮಿತ್ತ ತುರ್ತಾಗಿ ತೆರಳಿದ್ರಿಂದ ಈ ಒಂದು ಇಲಾಖೆ ಏನು ಹಿಂದುಳಿದ ವರ್ಗದ ಇಲಾಖೆಯವರಿದ್ದಾರೆ, ದಯಮಾಡಿ ಹಿಂದುಳಿದ ವರ್ಗದ ಒಂದು ಸಭೆಯನ್ನು ನೀವು ಆಯೋಜನೆ ಮಾಡಬೇಕು, ಅವರ ಕುಂದುಕೊರತೆಗಳನ್ನು ಕೇಳಬೇಕು. ನೀವು ಆ ರೀತಿ ಮಾಡಿದ್ರೆ ದೇವರಾಜ ಅರಸರವರು ಏನೋ ಒಂದು ಮಾರ್ಗ ಹಾಕ್ಕೊಟ್ಟಿದ್ದಾರೆ ಒಂದು ದಾರಿನಲ್ಲಿ, ಆ ದಾರಿನಲ್ಲಿ ಕೂಡ ನಾವೆಲ್ಲ ನಡೆದು ಅವರಿಗೆ ಯಾರು ಶೋಷಿತರಿದ್ದಾರೆ ಅವ್ರಿಗೊಂದು ನ್ಯಾಯ ಒದಗಿಸುವಂಥ ಕೆಲಸವನ್ನು ಆಗ್ತದೆ ಅಂತ ಈ ಮುಖಾಂತರ ಹೇಳ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ನನ್ನ ಆತ್ಮೀಯ ಮುಖಂಡರುಗಳಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.